ನಿಮಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಮಂಡಿ ನೋವು ಇದೆಯಾ? ಮಂಡಿ ನೋವಿನ ಚಿಕಿತ್ಸೆ ರಾಮಬಾಣ ವ್ಯಾಯಾಮಗಳು. ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ಮಂಡಿ ನೋವು ಬರ್ದೇ ಇರೋ ಹಾಗೆ ತಡೆಗಟ್ಟಬಹುದು, ಅಥವಾ ಮಂಡಿ ನೋವು ಬಂದಿದ್ರೂ ಅದನ್ನ ಗುಣಪಡಿಸಬಹುದು, ಮುಂದೆ ಆಪರೇಷನ್ ಹಂತಕ್ಕೆ ಹೋಗ್ತಿರೋ ಹಾಗೆ ನಾವು ನೋಡ್ಕೋಬಹುದು. ವ್ಯಾಯಾಮಗಳು ಹೇಗೆ ಈ ಮಂಡಿ ನೋವಿನಲ್ಲಿ ಕೆಲಸ ಮಾಡುತ್ತೆ? ಸುಲಭವಾದ 5 ವ್ಯಾಯಾಮಗಳಿಂದ ನಾವು ಹೇಗೆ ಮಂಡಿ ನೋವಿಂದ ಮುಕ್ತರಾಗಬಹುದು? ಅದನ್ನ ಹೇಗ್ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಈ ಎಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಮಂಡಿ ನೋವಲ್ಲಿ ವ್ಯಾಯಾಮಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ತಗೊಳ್ಳೋಣ. ಒಂದು ಸ್ಮೂತ್ ಆಗಿ ತೆಗೆದು ಹಾಕಿ ಮಾಡ್ಲಿಕ್ಕೆ ಆಗುವಂತಹ ಒಂದು ಬಾಗ್ಲಿದೆ ಅಂತ ತಿಳ್ಕೊಳ್ಳಿ. ಬಾಗ್ಲು ಅನ್ನೋದು ಒಂದು ಹಿಂಜ್ ಜಾಯಿಂಟ್. ಬಾಗ್ಲು ಫ್ರೀ ಆಗಿದೆ ಅಂತಂದ್ರೆ ನಮ್ಗೆ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಕಡಿಮೆ ಶಕ್ತಿ ಸಾಕು. ಅದೇ ರೀತಿ ಮಂಡಿ ಕೂಡ ಒಂದು ಹಿಂಜ್ ಜಾಯಿಂಟ್. ನಾವು ಮಂಡಿ ನಾರ್ಮಲ್ ಆಗಿರುವಂತಹ ಮಂಡಿಯನ್ನ ಮಡಚಿ ನೇರ ಮಾಡ್ಲಿಕ್ಕೆ ಕಡಿಮೆ ಶಕ್ತಿ ಸಾಕಾಗತ್ತೆ. ಅದೇ ಟೈಟ್ ಆಗಿರುವಂತಹ ಬಾಗಿಲನ್ನು ತೆಗೆದು ಹಾಕಿ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಶಕ್ತಿ ಬೇಕು. ಅಂದ್ರೆ ಟೈಟ್ ಆಗಿರುವಂತಹ ಮಂಡಿ, ಸವಕಳಿ ಬಂದಿರುವಂತಹ ಮಂಡಿಯನ್ನ ನಾವು ಮೂವ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ತೊಡೆಯ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಅದೇ ಕಾರಣದಿಂದ ವ್ಯಾಯಾಮ ಮಾಡಿದಾಗ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಸುಲಭವಾಗಿ ನಾವು ಈ ಸವಕಳಿ ಬಂದಿರುವಂತಹ ಮಂಡಿಯನ್ನ ಮೂವ್ಮೆಂಟ್ ಮಾಡಬಹುದು. ಅದಕ್ಕೋಸ್ಕರ ವ್ಯಾಯಾಮ ಮಾಡಬೇಕು. ಇನ್ನೊಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು. ಮಂಡಿಗೆ ಬರುವಂತಹ ರಕ್ತ ಸಂಚಾರ ನಮ್ಮ ತೊಡೆಯ ಮಾಂಸಖಂಡಗಳ ಮುಖಾಂತರನೇ ಬರುತ್ತೆ. ಅದು ಮುಖ್ಯವಾಗಿ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಅನ್ನೋ ಮಾಂಸಖಂಡಗಳ ಮುಖಾಂತರ ಬರುತ್ತೆ. ಸೊ ತೊಡೆಯ ಮಾಂಸಖಂಡಗಳು ಗಟ್ಟಿಯಾಗಿದ್ದು ರಕ್ತ ಸಂಚಾರ ಚೆನ್ನಾಗಿದ್ರೆ ಮಂಡಿಯ ರಕ್ತ ಸಂಚಾರ ಕೂಡ ಚೆನ್ನಾಗಿರುತ್ತೆ. ಅವಾಗ ಒಳಗಡೆ ಆಗುವಂತಹ ರಿಪೇರ್ ಕೆಲಸ ಅಂದ್ರೆ ಕಾರ್ಟಿಲೇಜ್ ರೀಜನರೇಷನ್, ಪ್ರತಿನಿತ್ಯ ಕಾರ್ಟಿಲೇಜ್ ಸೆಲ್ಸ್ ಗಳು ಬೆಳೆಯುತ್ತೆ, ಹಳೆ ಕಾರ್ಟಿಲೇಜ್ ಸೆಲ್ಸ್ ಗಳು ಸಾಯ್ತಾ ಇರುತ್ತೆ. ಅದರ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಚೆನ್ನಾಗಿ ಆ ಮಂಡಿಯ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣದಿಂದ ನಾವು ಪ್ರತಿನಿತ್ಯ ನಮ್ಮ ತೊಡೆಯ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೋಬೇಕು ಅಂತ ಹೇಳ್ತೀವಿ. ಈಗ ನಾವು ಮಂಡಿ ನೋವಿಗೆ ಮಾಡಬೇಕಾಗಿರುವಂತಹ 5 ಮುಖ್ಯ ವ್ಯಾಯಾಮಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ವ್ಯಾಯಾಮ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್. ತೊಡೆಯ ಮುಂಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನ ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೀವಿ. ಅದನ್ನ ಗಟ್ಟಿಯಾಗಿಟ್ಕೊಳ್ಳಕ್ಕೆ ಈ ವ್ಯಾಯಾಮವನ್ನು ನಾವು ಮಾಡ್ತೀವಿ. ಹೇಗ್ ಮಾಡೋದು? ನಾವು ಮಲ್ಕೊಂಡ್ ಮಾಡಬಹುದು. ಮಂಚದ ಮೇಲೆ ಮಲ್ಕೋಬಹುದು, ಅಥವಾ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಸ್ಕೊಂಡು ಮಲ್ಕೋಬಹುದು. ಮಲ್ಕೊಂಡಿದ್ದಾಗ ಬಲಗಡೆ ಮಂಡಿಗೆ ವ್ಯಾಯಾಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಡಗಡೆ ಮಂಡಿಯನ್ನ ಸ್ವಲ್ಪ ಮಡಚ್ಕೋಬೇಕು. ನಂತರ ಬಲಗಡೆ ಮಂಡಿ ಕೆಳಗಡೆ ಒಂದು ಫೋಲ್ಡ್ ಮಾಡಿರುವಂತಹ ಟವೆಲ್, ಅಂದ್ರೆ ಮಡಚಿರುವಂತಹ ಟವೆಲ್ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ದಿಂಬನ್ನ ಇಡಬೇಕು. ನಂತರ ಆ ಮಂಡಿಯಿಂದ ಆ ದಿಂಬನ್ನ ಅಥವಾ ಟವೆಲ್ ಅನ್ನ ಗಟ್ಟಿಯಾಗಿ ಒತ್ತಿ ಹಿಡ್ಕೋಬೇಕು. 10 ಎಣಿಸೋ ತನಕ ಕಾಯ್ಬೇಕು. ಗಟ್ಟಿಯಾಗಿ ಅದೇ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ವೇಟ್ ಮಾಡಬೇಕು. ಅವಾಗ ನಮ್ಮ ಹಿಮ್ಮಡಿ ಆ ಬೆಡ್ ಅಥವಾ ನೆಲದಿಂದ ಏಳ್ಬಾರದು. ಇದು ಬಹಳ ಮುಖ್ಯ. ಹೀಗ್ ಮಾಡೋದ್ರಿಂದ ಆ ತೊಡೆ ಮಾಂಸಖಂಡ ಟೈಟ್ ಆಗುತ್ತೆ, ಫ್ರೀ ಆಗುತ್ತೆ, ಟೈಟ್ ಆಗುತ್ತೆ, ಫ್ರೀ ಆಗುತ್ತೆ. ಇದೇ ವ್ಯಾಯಾಮವನ್ನ ಒಂದು 8 ರಿಂದ 10 ಸಲ 2 ರಿಂದ 3 ಸೆಟ್ ಬೆಳಗ್ಗೆ ಸಂಜೆ ಮಾಡೋದ್ರಿಂದ ನಮ್ಮ ತೊಡೆಯ ಮುಂಭಾಗದ ಮಾಂಸಖಂಡ ಕ್ವಾಡ್ರಿಸೆಪ್ಸ್ ಬಹಳ ಚೆನ್ನಾಗಿ ಗಟ್ಟಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಮಂಡಿಯ ಮಾಡಬೇಕಾಗಿರುವಂತಹ ವ್ಯಾಯಾಮಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ವ್ಯಾಯಾಮ. ಎರಡನೇ ವ್ಯಾಯಾಮ ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಅಂತ. ಇದನ್ನ ನಾವು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬೇಕು. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ ಪಾದ ನೆಲಕ್ಕೆ ತಾಗಿರ್ಬೇಕು. ನಂತರ ನಾವು ಸ್ಟ್ರೇಟ್ ಆಗಿ ಬೆನ್ನು ನೇರ ಇಟ್ಕೊಂಡು ಕೂತ್ಕೊಂಡು ಒಂದೊಂದಾಗಿ ಮಾಡಬೇಕು. ಒಂದು ಕಾಲು, ಈಗ ಬಲಗಡೆ ಕಾಲ ಅಂತ ತಗೊಂಡ್ರೆ ಬಲಗಡೆ ಕಾಲನ್ನ ಮಂಡಿಯನ್ನ ನೇರ ಮಾಡಬೇಕು. ಅಂದ್ರೆ ಕಾಲನ್ನ ನಾವು ಎತ್ತಬೇಕು. ಎತ್ತಿ ಹಿಡಿದು ಪಾದವನ್ನ ನಮ್ ಕಡೆ ಎಳ್ಕೊಂಡು ಮಂಡಿಯನ್ನ ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಹಿಡ್ಕೊಂಡು ನೇರ ಹಿಡ್ಕೊಂಡು 10 ಸೆಕೆಂಡ್ ತನಕ ಹಿಡಿದಿಟ್ಕೋಬೇಕು. 1 ರಿಂದ 10 ತನಕ ನಾವು ಎಣಿಸ್ಬೇಕು. ನಂತರ ನಿಧಾನವಾಗಿ ಅದನ್ನ ಕೆಳಗಡೆ ಇಳಿಸ್ಬೇಕು. ಹೀಗೆ ಮಾಡೋದ್ರಿಂದ ಈ ವ್ಯಾಯಾಮದಲ್ಲೂ ಕೂಡ ಕ್ವಾಡ್ರಿಸೆಪ್ಸ್ ಮಸಲ್, ತೊಡೆಯ ಮುಂಭಾಗದ ಮಾಂಸಖಂಡ ಚೆನ್ನಾಗಿ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಅದರಲ್ಲಿ ಶಕ್ತಿ ಬರುತ್ತೆ. ಇದನ್ನ ಮಾಡ್ಬೇಕಾದ್ರೆ ಎರಡೂ ಒಟ್ಟಿಗೆ ಮಾಡಬಾರ್ದು. ಒಂದ್ಸಲ ಬಲಗಡೆ ಮಾಡಬೇಕು, ನಂತರ ಎಡಗಡೆ ಮಾಡಬೇಕು. ಎರಡೂ ಒಟ್ಟಿಗೆ ಮಾಡಿದಾಗ ನಮ್ಮ ಬೆನ್ನಿನ ಮೇಲೆ ಒತ್ತಡ ಜಾಸ್ತಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ನಾವು ಇದು ಶುರು ಮಾಡ್ಬೇಕಾದ್ರೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬಹುದು, ಅಥವಾ ಒಂದು ಎತ್ತರದ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು. ಹೀಗ್ ಮಾಡ್ಬೇಕಾದ್ರೆ ನಮ್ಮ ಪಾಸ್ಚರ್, ನಮ್ಮ ಬೆನ್ನು ನೇರ ಇರಬೇಕು, ಮತ್ತು ಅಕ್ಕಪಕ್ಕದಲ್ಲಿ ನಾವು ಸಪೋರ್ಟಿಗೆ ಕೈಯನ್ನ ಹಿಡಿದಿಟ್ಕೊಳ್ಳುವಂತದ್ದು ಕೂಡ ಮಾಡಬಹುದು. ಅವಾಗ ನಮ್ಗೆ ಫ್ರೀಯಾಗಿ ಈ ವ್ಯಾಯಾಮ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ 8 ರಿಂದ 10 ಸಲ ಬೆಳಗ್ಗೆ 2 ಸೆಟ್, ಸಂಜೆ 2 ಸೆಟ್ ಮಾಡೋದ್ರಿಂದ ಮಾಂಸಖಂಡಗಳು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಾಸ್ತಿ ನೋವಿದ್ದಾಗ ಈ ವ್ಯಾಯಾಮನ ಈ ರೀತಿ ಮಾಡಬಹುದು. ಆದ್ರೆ ಸ್ವಲ್ಪ ನೋವು ಕಡಿಮೆ ಆದ್ಮೇಲೆ ನಮ್ಗೆ ಮಾಂಸಖಂಡ ಇನ್ನಷ್ಟು ಗಟ್ಟಿ ಆಗ್ಬೇಕು ಅಂತಂದ್ರೆ ನಮ್ಮ ಕಾಲಿಗೆ ಆಂಕಲ್ ಜಾಯಿಂಟ್ ಹತ್ರ
ವೇಟ್ ಕಫ್ಸ್ ಅನ್ನ ಕಟ್ಕೋಬಹುದು. ಮೊದಲಿಗೆ 1 kg ವೇಟ್ಸ್ ಕಫ್ ಇಂದ ಶುರು ಮಾಡಬೇಕು. ವೇಟ್ ಕಫ್ಸ್ ಅನ್ನ ಕಟ್ಕೊಂಡು ಇದೇ ವ್ಯಾಯಾಮವನ್ನ ಮತ್ತೆ ಮಾಡ್ತಾ ಹೋಗ್ಬೇಕು. 1 kg ಇಂದ ನಂತರ 2 kg 3 kg ತನಕ ಹೋಗ್ಬೋದು. ಹೀಗ್ ಮಾಡೋದ್ರಿಂದ ಆ ತೂಕ ನಮ್ಮ ತೊಡೆ ಮಾಂಸಖಂಡದ ಮೇಲೆ ಬೀಳೋದ್ರಿಂದ ಇನ್ನಷ್ಟು ಜಾಸ್ತಿ ಚೆನ್ನಾಗಿ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ವೇಟ್ ಬದಲು ಥೆರಾ ಬ್ಯಾಂಡ್ ಅನ್ನು ಕೂಡ ಯೂಸ್ ಮಾಡಬಹುದು. ರೆಸಿಸ್ಟೆನ್ಸ್ ಬ್ಯಾಂಡ್ ಅದನ್ನ ಕಾಲಿಗೆ ಕಟ್ಕೊಂಡು ಅದನ್ನ ಎತ್ತೋದ್ರಿಂದ ಕೂಡ ನಮ್ಮ ಆ ತೊಡೆ ಮಾಂಸಖಂಡದ ಮೇಲೆ ಲೋಡ್ ಜಾಸ್ತಿ ಬಿದ್ದು ಮಾಂಸಖಂಡ ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ವ್ಯಾಯಾಮ ಸ್ಟ್ರೈಟ್ ಲೆಗ್ ರೈಸ್. ಇದು ಮಲ್ಕೊಂಡ್ ಮಾಡುವಂತ ವ್ಯಾಯಾಮ. ಮಂಚದ ಮೇಲಾದ್ರೂ ಮಲ್ಕೊಂಡ್ ಮಾಡಬಹುದು ಅಥವಾ ನೆಲದ ಮೇಲೆ ಒಂದು ಚಾಪೆ ಅಥವಾ ಮ್ಯಾಟ್ ಅನ್ನು ಹಾಸ್ಕೊಂಡು ಮಾಡಬಹುದು. ನಾವು ನೇರ ಮಲ್ಕೊಳ್ಬೇಕು. ಬಲಗಡೆ ಕಾಲು ನೋವಿರುವಂತಹ ಕಾಲಂತಾದ್ರೆ ಎಡಗಡೆ ಕಾಲನ್ನು ನಿಧಾನವಾಗಿ ಮಡ್ಚ್ಕೊಂಡು ಸ್ವಲ್ಪ ಮಡ್ಚ್ಕೊಂಡು ಇಟ್ಕೊಂಡು ಬಲಗಡೆ ಕಾಲನ್ನು ನೇರವಾಗಿ ಎತ್ತಬೇಕು. 30 ರಿಂದ 40 ಡಿಗ್ರಿ ಆಂಗಲ್ ತನಕ ಎತ್ತಬೇಕು. 5 ಸೆಕೆಂಡ್ ಅದೇ ಪೊಸಿಷನ್ ಹಿಡ್ಕೊಳ್ಳೋದು, ನಿಧಾನವಾಗಿ ಕೆಳಗಡೆ ಇಳಿಸುವಂತದ್ದು. ಇದನ್ನು ಕೂಡ 8 ರಿಂದ 10 ಸಲ ಬೆಳಗ್ಗೆ 2 ಸೆಟ್ ಸಂಜೆ 2 ಸೆಟ್ ಮಾಡೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅಥವಾ ಮಂಡಿಯಲ್ಲಿ ನೋವು ಕಡಿಮೆ ಆಯಿತು ಅಥವಾ ಶಕ್ತಿ ನಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಈ ವ್ಯಾಯಾಮದಲ್ಲೂ ಕೂಡ ನಮ್ಮ ಆಂಕಲ್ ಜಾಯಿಂಟ್ ಹತ್ರ ತೂಕ ಹಾಕೊಂಡು ಎತ್ತಬಹುದು ಅಥವಾ ಥೆರಾ ಬ್ಯಾಂಡ್ ಹಾಕೊಂಡು ನಾವು ಎತ್ತೋದ್ರಿಂದ ನಮ್ಗೆ ಮಾಂಸಖಂಡದ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಇನ್ನಷ್ಟು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ. ನಮ್ಮ ಪಾದವನ್ನ ನೇರ ಮಾಡಿಟ್ಕೊಳ್ಳಿಕ್ಕೆ ಅಥವಾ ನಮ್ಮ ಕಾಲನ್ನು ಎತ್ತಲಿಕ್ಕೆ ಕೊನೆಯ ಭಾಗದಲ್ಲಿ ಹೆಲ್ಪ್ ಮಾಡುವಂತಹ ಮಾಂಸಖಂಡ VMO ಅಂತ ಹೇಳ್ತೀವಿ. ಅಂದ್ರೆ ವ್ಯಾಸ್ಟಸ್ ಮೀಡಿಯಾಲಿಸ್ ಆಬ್ಲಿಕಸ್ ಅಂತ. ಇದು ಕ್ವಾಡ್ರಿಸೆಪ್ಸ್ ಮಾಂಸಖಂಡದ ಒಂದು ಭಾಗ. ಇದು ತುಂಬಾ ಗಟ್ಟಿಯಾಗಿದ್ರೆ ನಮ್ಮ ಮಂಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಇದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಪಾದವನ್ನ ಹೊರಮುಖವಾಗಿ ಇಟ್ಕೋಬೇಕು. ಮಲ್ಕೊಂಡಿದ್ದಾಗ ಹೊರಮುಖವಾಗಿ ಇಟ್ಕೊಂಡಿರುವಂತಹ ಕಾಲನ್ನ ನೇರವಾಗಿ ಎತ್ತಬೇಕು. 5 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಇಳಿಸುವಂತದ್ದು. ಈ ರೀತಿ ವೇರಿಯೇಷನ್ ಇಂದ ಈ ಸ್ಟ್ರೈಟ್ ಲೆಗ್ ರೈಸ್ ವ್ಯಾಯಾಮ ಮಾಡೋದ್ರಿಂದ VMO ಸ್ಟ್ರೆಂಥನಿಂಗ್, ವ್ಯಾಸ್ಟಸ್ ಮೀಡಿಯಾಲಿಸ್ ಆಬ್ಲಿಕಸ್ ಅನ್ನುವಂತಹ ಆ ಮಾಂಸಖಂಡದ ಭಾಗ ಗಟ್ಟಿಯಾಗಿ ಮಂಡಿ ರಕ್ತ ಸಂಚಾರ ಇನ್ನೂ ಜಾಸ್ತಿ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ವ್ಯಾಯಾಮ ಪಿಲ್ಲೋ ಸ್ಕ್ವೀಸ್. ಇದನ್ನ ಕೂತ್ಕೊಂಡು ಕೂಡ ಮಾಡಬಹುದು, ಮಲ್ಕೊಂಡು ಕೂಡ ಮಾಡಬಹುದು. ಕೂತ್ಕೊಂಡು ಕುರ್ಚಿ ಮೇಲೆ ಹೇಗ್ ಮಾಡೋದು ಅಂತ ನೋಡೋಣ. ಕುರ್ಚಿ ಮೇಲೆ ನೇರ ಕೂತ್ಕೋಬೇಕು. ನಮ್ಮ ಪಾದ ನೆಲಕ್ಕೆ ತಾಗಿರ್ಬೇಕು. 2 ಕಾಲ್ಗಳ ಮಧ್ಯೆ, 2 ಮಂಡಿಗಳ ಮಧ್ಯೆ ಒಂದು ದಿಂಬು ಅಥವಾ ಒಂದು ಮಡಚಿರುವಂತಹ ಟವೆಲ್ ಅನ್ನು ಇಟ್ಕೊಂಡು ಮಂಡಿಗಳಿಂದ ಒಳಮುಖವಾಗಿ ಆ ಟವೆಲ್ಗೆ ಅಥವಾ ದಿಂಬಿಗೆ ಟೈಟ್ ಆಗಿ ಒತ್ತಬೇಕು. 10 ಸೆಕೆಂಡ್ ತನಕ ಹಿಡ್ಕೊಳ್ಳೋದು. 1 ರಿಂದ 10 ತನಕ ಎಣಿಸೋ ತನಕ ಹಿಡ್ಕೋಬೇಕು. ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡುವಂತದ್ದು. ಅದೇ ರೀತಿ ಮತ್ತೆ ರಿಪೀಟ್ ಮಾಡಬೇಕು. ಇದು ಕೂಡ 8 ರಿಂದ 10 ಸಲ ಬೆಳಗ್ಗೆ 2 ಸೆಟ್ ಸಂಜೆ 2 ಸೆಟ್ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ತೊಡೆಯ ಒಳಭಾಗದ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಲ್ಕೊಂಡ್ ಮಾಡ್ಬೇಕಾದ್ರೂ ಕೂಡ ಕಾಲನ್ನ ಎರಡನ್ನು ಮಡಚ್ಕೊಂಡು ಮಧ್ಯದಲ್ಲಿ ದಿಂಬಿಟ್ಕೊಂಡು ಇದೇ ರೀತಿ ವ್ಯಾಯಾಮವನ್ನು ಕೂಡ ಮಾಡಬಹುದು. 5ನೇದು ಮತ್ತು ಕೊನೆಯ ವ್ಯಾಯಾಮ ಹಿಪ್ ಅಬ್ಡಕ್ಟರ್ ಮತ್ತು ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್. ಹಿಪ್ ಜಾಯಿಂಟಿನ ಹೊರಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನು ಅಬ್ಡಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ. ಅದೇ ಪೃಷ್ಠಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನು ಎಕ್ಸ್ಟೆನ್ಸರ್ ಮಸಲ್ಸ್ ಅಂತ ಹೇಳ್ತೀವಿ. ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಕೂಡ ನಮ್ಮ ಮಂಡಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ನೋಡಿರ್ತೀವಿ, ತುಂಬಾ ಸವಕಳಿ ಬಂದಿರುವಂತಹ ಮಂಡಿ ಇರುವಂತಹ ವ್ಯಕ್ತಿಗಳಲ್ಲಿ ನಡಿಬೇಕಾದ್ರೆ ಅವರು ಒಂದು ಆ ಕಡೆ ಈ ಕಡೆ ವಾಲ್ತಾ ನಡೀತಾ ಇರ್ತಾರೆ. ಪೆಂಗ್ವಿನ್ ತರ ಆ ಕಡೆ ಈ ಕಡೆ ಪ್ಯಾಡ್ಲಿಂಗ್ ಗೇಟ್ ಅಂತ ಹೇಳ್ತೀವಿ. ಇದು ಯಾಕೆ ಅಂತಂದ್ರೆ ಅವರ ಹಿಪ್ ಜಾಯಿಂಟಿನ ಅಕ್ಕಪಕ್ಕದ ಮಾಂಸಖಂಡಗಳು ತುಂಬಾ ವೀಕ್ ಆಗಿರುತ್ತೆ. ಆದ್ರಿಂದ ಈ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ನಾವು ನಮ್ಮ ನಡಿಗೆ, ನಮ್ಮ ಭಂಗಿ ಚೆನ್ನಾಗಿರ್ಲಿಕ್ಕೆ, ಸ್ಟ್ರೇಟ್ ಆಗಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಹೇಗ್ ಮಾಡಬಹುದು? ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಮಾಡಬಹುದು. ಮಲ್ಕೊಂಡ್ ಮಾಡ್ಬೇಕಾದ್ರೆ ನೇರ ಅಥವಾ ಒಂದು ಸೈಡ್ ಅಲ್ಲಿ ಮಲ್ಕೊಂಡು ಕೂಡ ಮಾಡಬಹುದು. ಒಂದ್ ಸೈಡ್ ಅಲ್ಲಿ ಮಲ್ಕೊಂಡು ಹೇಗ್ ಮಾಡೋದು ಅಂತ ನೋಡೋಣ. ಬಲಗಡೆ ಮಂಡಿಯಲ್ಲಿ ನೋವಿತ್ತು, ಬಲಗಡೆ ಕಾಲಿನ ವ್ಯಾಯಾಮ ಮಾಡಬೇಕು ಅಂತಂದಾಗ ಎಡ ಮಗಲಿನಲ್ಲಿ ಮಲ್ಕೋಬೇಕು. ಮಲ್ಕೊಂಡು ನಿಧಾನವಾಗಿ ಕಾಲನ್ನ ನೇರವಾಗಿ ಒಂದು 30 ರಿಂದ 40 ಡಿಗ್ರಿ ಎತ್ತಬೇಕು ಅಥವಾ ಅಗಲ ಮಾಡಬೇಕು. ಅದನ್ನ 5 ರಿಂದ 10 ಸೆಕೆಂಡ್ ತನಕ ಹಿಡ್ಕೊಳ್ಳೋದು, ನಿಧಾನವಾಗಿ ವಾಪಸ್ ಬರುವಂತದ್ದು. ಅದು ಅಂಗಾತ ಮಲ್ಕೊಂಡು ಕೂಡ ಅಗಲ ಮಾಡಬಹುದು. ಅಥವಾ ಇದೇ ವ್ಯಾಯಾಮವನ್ನ ಒಂದು ನಿಂತ್ಕೊಂಡು ಒಂದು ಕುರ್ಚಿ ಹಿಡ್ಕೊಂಡು ನಮ್ಮ ಕಾಲನ್ನ ಅಗಲ ಮಾಡ್ಕೊಂಡು ಕೂಡ ವಾಪಸ್ ಬರುವಂತದ್ದು. ಅಲ್ಲಿ ಆ ಪೊಸಿಷನ್ ಅಲ್ಲಿ 5 ಸೆಕೆಂಡ್ ಹಿಡ್ಕೊಂಡ್ರೆ ಸಾಕು, ಮತ್ತೆ ವಾಪಸ್ ಬರಬೇಕು. ಅದೇ ರೀತಿ ಇದನ್ನು ಕೂಡ 8 ರಿಂದ 10 ಸಲ ಬೆಳಗ್ಗೆ 2 ಸೆಟ್ ಸಂಜೆ 2 ಸೆಟ್ ಮಾಡಬೇಕು. ಇದನ್ನು ಕೂಡ ನಾವು ಸ್ವಲ್ಪ ಮಾಡಿದ ನಂತರ ಕಾಲಿಗೆ ತೂಕವನ್ನು ಕಟ್ಕೊಂಡು ಜಾಸ್ತಿ ಶಕ್ತಿಗೋಸ್ಕರ ಮಾಡ್ತಾ ಹೋಗ್ಬೋದು. ನಂತರ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ಅಂದ್ರೆ ನಾವು ಉಲ್ಟಾ ಮಲ್ಕೋಬೇಕು, ಹೊಟ್ಟೆ ಮೇಲೆ ಮಲ್ಕೋಬೇಕು. ನೇರವಾಗಿ ನಮ್ಮ ಕಾಲನ್ನ ಸ್ಟ್ರೇಟ್ ಆಗಿ ಎತ್ತಬೇಕು, ಮತ್ತೆ ವಾಪಸ್ ಬರುವಂತದ್ದು. 30 ರಿಂದ 40 ಡಿಗ್ರಿ ಎತ್ತೋದು, ಮತ್ತೆ ವಾಪಸ್ ಬರುವಂತದ್ದು. ಇದನ್ನು ಕೂಡ ನಾವು ನಿಂತ್ಕೊಂಡು ಒಂದು ಕುರ್ಚಿಯನ್ನು ಹಿಡ್ಕೊಂಡು ನೇರವಾಗಿ ಮಂಡಿ ಮಡಚದೆ ನೇರವಾಗಿ ನಮ್ಮ ಕಾಲನ್ನ ಹಿಂದ್ಗಡೆ ತಗೊಂಡು ಹೋಗೋದು, ಮತ್ತೆ ವಾಪಸ್ ಬರೋದು.
8ರಿಂದ 10 ಸಲ ಬೆಳಗ್ಗೆ 2 ಸೆಟ್, ಸಂಜೆ 2 ಸೆಟ್. ಈ ರೀತಿ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ, ಹಿಪ್ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿ ಇಟ್ಕೊಳ್ಳೋದ್ರಿಂದ ಕೂಡ ನಮ್ಮ ಮಂಡಿ ಮೇಲೆ ಪರಿಣಾಮ ಬೀಳುತ್ತೆ. ನಾನಿವತ್ತು ನಿಮ್ಗೆ 5 ಮುಖ್ಯವಾದಂತಹ ವ್ಯಾಯಾಮಗಳನ್ನು ಹೇಳ್ಕೊಟ್ಟಿದ್ದೀನಿ. ಇದಿಷ್ಟೇ ಅಲ್ಲ, ಇದಲ್ಲದೆ ಬಹಳಷ್ಟು ಹಲವಾರು ವ್ಯಾಯಾಮಗಳನ್ನ ನಾವು ಮಂಡಿ ನೋವಿಗೆ ಹೇಳ್ಕೊಡ್ತೀವಿ. ವಾಲ್ ಸ್ಲೈಡ್ ಆಗಿರಬಹುದು, ಸ್ಕ್ವಾಟ್ಸ್ ಆಗಿರಬಹುದು, ಲಂಜಸ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಎಕ್ಸರ್ಸೈಸ್, ಅದೇ ರೀತಿ ವಾಕಿಂಗ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ಕ್ವಾಡ್ರಿಸೆಪ್ ಸ್ಟ್ರೆಚ್, ಈ ಎಲ್ಲಾ ವ್ಯಾಯಾಮಗಳಿಂದ ನಮ್ಮ ಮಂಡಿಗೆ ಬಹಳಷ್ಟು ಉಪಯೋಗಗಳು ಆಗ್ತಾ ಇರುತ್ತೆ. ಆದ್ರೆ ಈ ಮುಖ್ಯವಾದ 5 ವ್ಯಾಯಾಮಗಳನ್ನ ನಾವು ಮಾಡಲೇಬೇಕು. ಪ್ರತಿನಿತ್ಯ ಮಾಡೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಅಂತ ನಾನಿವತ್ತು ನಿಮ್ಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ಇದಷ್ಟಲ್ದೇನೆ ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡಬೇಕು, ಸರಿಯಾದ ಆಹಾರವನ್ನ ತಗೋಬೇಕು, ನಮ್ಮ ಕೀಲಿಗೆ ಏನೇನು ಮನೆಮದ್ದು ಮಾಡಬೇಕು ಕೀಲ್ ನೋವಿಗೆ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಹೇಗೆ ವಾಕಿಂಗ್ ಮಾಡಬೇಕು, ದೇಹ ತೂಕ ಇಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು. ಕೆಳಗಡೆ ಕುತ್ಕೊಂಡು ಹೇಳೋದನ್ನ ಕಡಿಮೆ ಮಾಡಬೇಕು, ಮೆಟ್ಲ ಹತ್ತಿ ಇಳಿದ ಮಾಡೋದನ್ನ ಕಡಿಮೆ ಮಾಡಬೇಕು. ಈ ರೀತಿ ಹಲವಾರು ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ಕೂಡ ನಮ್ಮ ಮಂಡಿ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇದೆಲ್ಲ ಹೇಳ್ತಾ ಇರೋದು ಮಂಡಿ ಸವಕಳಿ ಬಂದಂತವ್ರಿಗೆ. ಮಂಡಿ ನೋವು ಇಲ್ಲದೆ ಇದ್ದವರು ಎಲ್ಲಾ ಕೆಲಸಗಳನ್ನು ಚೆನ್ನಾಗಿ ಮಾಡಬಹುದು. ಆದ್ರಿಂದ ಇವತ್ತು ನಾವು ಹೇಗೆ ಸುಲಭವಾದ 5 ವ್ಯಾಯಾಮಗಳನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ಮಂಡಿ ನೋವಿಂದ ನಾವು ಮುಕ್ತರಾಗಬಹುದು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೆ ಯಾರಿಗೆ ಮಂಡಿ ನೋವು ಇದೆಯೋ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.